ನಮ್ಮ ಸುಳ್ಯದ ರಂಗಮಯೂರಿ ಕಲಾಮಂದಿರದಲ್ಲಿ ಒಂದು ವಿಭಿನ್ನವಾದ ಕಾರ್ಯಕ್ರಮ ನಡೀತಾ ಇದೆ. ಅದುವೇ ಅರಂಗ ಆಟಿ ಔತಣ 2026. ಹಾಗೆ ಒಂದು ಕಾರ್ಯಕ್ರಮ ಹೇಗೆ ನಡೀತಾ ಇದೆ, ಹಾಗೆ ಯಾವ ರೀತಿಯ ಖಾದ್ಯಗಳೆಲ್ಲ ಇದೆ ಅಂತ ಇಲ್ಲಿರುವಂಥ ಮಕ್ಕಳು ಹಾಗೆ ಅವರ ಪೋಷಕರು ಇದ್ದಾರೆ, ಹಾಗೆ ಅತಿಥಿಗಳು ಕೂಡ ಇದ್ದಾರೆ. ಅವ್ರ ಜೊತೆನೆ ಕೇಳ್ಕೊಂಡು ಬರೋಣ ಬನ್ನಿ. ನಂಗೆ ಅವನ ಬಗ್ಗೆ ಕಾಳಜಿ ಇಲ್ಲ, ಅವನ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಕಣ. ನಮ್ಮ ತನನ ನಾವೇ ಸರಿ ಮಾಡಿಕೊಳ್ಳಿಕ್ಕಾಗದಷ್ಟು ಹಾಳು ಮಾಡಿಕೊಂಡಳ. ಯಾಕೆ? ಮೋಹ ಖಂಡಿತ ಇಲ್ಲ. ನಿನ್ನ ಆಸೆ ಕನಸುಗಳ ಸಾಧನೆ ನಿನ್ನ ಪ್ರಯತ್ನನೇ ಆತು. ನೀನೇ ಹೊಸತನ ಹುಟ್ಟು ಹಾಕುವುದು. ಸೋಲು ಮತ್ತೆಲ್ಲ ಈ ತಂಡದವರೆಲ್ಲ ಇದ್ದೀರಾ. ನಾವು ಒಂದಷ್ಟು ಪ್ರಶ್ನೆಗಳನ್ನ ನಾನು ಮಕ್ಕಳಿಗೆ ಕೇಳ್ತೇನೆ. ನನ್ನ ಭಾಷಣ ಏನಿಲ್ಲ, ಮಕ್ಕಳಿಗೆ ಒಂದಷ್ಟು ಪ್ರಶ್ನೆ ಕೇಳ್ಬೋದಾ? ಕೇಳ್ಬೋದಲ್ಲ? ಓಕೆ, ನೀವು ವಯಸ್ಸನ್ನು ಹೇಳಿದ್ರೆ ಸಾಕು. ಈಗ ನಿಮಗೆ ಚೆನ್ನಾಗಿ ಕಲಿತು ಚೆನ್ನಾಗಿ ದುಡ್ಡು ಮಾಡಿ ಒಳ್ಳೆ ಚೆನ್ನಾಗಿರುವ ಬಟ್ಟೆ ಹಾಕೊಂಡು ಓಡಾಡಬೇಕು ಅಂತ ಆಸೆ ಇದೆಯಾ? ಒಳ್ಳೆ ಕೆಲಸ ಸಿಕ್ಕಿ ಕೈ ತುಂಬಾ ದುಡ್ಡು ಬರಬೇಕು, ಸಂಬಳ ಬರಬೇಕು, ಸಂಪಾದನೆ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇದೆಯಾ? ಅದಾದ್ಮೇಲೆ ಒಂದು ಒಳ್ಳೆ ವಾಶ್ ಗಾಡಿ ಕಾರೆಲ್ಲ ತಗೊಂಡು ಓಡಾಡ್ಬೇಕು ಅಂತ ಆಸೆ ಇದೆಯಾ? ಬೈಕು ಕಾರು ಇದೆಯಲ್ಲ. ಅದಾದ್ಮೇಲೆ ಇನ್ನು ಸ್ವಲ್ಪ ದೊಡ್ಡವರಾಗ್ತಾ ಚೆನ್ನಾಗಿ ಮನೆ ಕಟ್ಕೊಂಡು ಒಳ್ಳೆ ವಾಶ್ ಮನೆಯಲ್ಲಿ ಬದುಕಬೇಕು ಅಂತ ಆಸೆ ಇದೆಯಾ? ಇನ್ನು ಕೆಲವರಿಗೆ ಫಾರಿನ್ ಅಲ್ಲೆಲ್ಲ ಹೋಗಿ ಕೆಲಸ ಮಾಡಿ ತುಂಬಾ ದುಡ್ಡು ಮಾಡ್ಬೇಕು ಅಂತ ಆಸೆ ಇದೆಯಾ? ಎಲ್ಲ ಇದೆಯಲ್ಲ. ಸರ್, ಇನ್ನೊಂದು ಸೆಟ್ ಆಫ್ ಪ್ರಶ್ನೆ ಕೇಳ್ತಾನೆ. ನೀವು ಎಷ್ಟೇ ದೊಡ್ಡವರಾಗಿ ಎಷ್ಟೇ ಸಂಪಾದನೆ ಮಾಡಿದ್ರು ಕೊನೆಯವರೆಗೂ ಅಪ್ಪ ಅಮ್ಮ ಸಾಯೋವರೆಗೂ ಅಪ್ಪ ಅಮ್ಮನೊಟ್ಟಿಗೆ ಇರಬೇಕು ಅಂತ ಯಾರಿಗೆಲ್ಲ ಆಸೆ ಇದೆ? ಐಕಾನ್ ಆಗುವಾಗ ಮಾಡ್ತೇವಾ? ಅದರಲ್ಲಿ ಅವರು ಲೀಡರ್ ಆಗುವಾಗ ಮಾಡ್ತೇವಾ? ಅದರಲ್ಲಿ ಅವರು ಇನುಕಾಗುವಾಗ ಮಾಡ್ತೇವಾ? ನಾನು ಕೂಡ ಇದೇ ಸುಳ್ಯ ಪರಿಸರದಲ್ಲೇ ಬೆಳೆದು ಹೋದವನು. ನಾನು ಮೊದಲೆಲ್ಲ ಡಿಗ್ರಿಯಲ್ಲಿ ಇದ್ದಾಗ, ಹೈಸ್ಕೂಲಲ್ಲಿ ಇದ್ದಾಗ ನಾಟಕ ಮಾಡೋದು ನನ್ನವರಲ್ಲೂ ಬೈತಿದ್ರು, ಈಗ ಮಾಡಲ್ಲ ಅಂತ. ನಮ್ಮದು ಇಲ್ಲಿಯ ನೆಲ, ಜಲ, ವಾಯು, ಸಂಪತ್ತು, ಕಟ್ಟಡ, ಶಾಲೆ, ಸೊಸೈಟಿ, ರಸ್ತೆ, ಸಂಘ, ಆಡಳಿತ ಎಲ್ಲವೂ ನಮ್ಮದೇ, ನಮಗಾಗಿ ಇರುವಂಥದ್ದು. ಅಧಿಕಾರಿಗಳು, ಜನಪ್ರತಿನಿಧಿಗಳು ನಮ್ಮವರು, ನಮ್ಮ ಸೇವೆಗಾಗಿ ಇರುವವರು. ಇದು ಯಾವುದೇ ಪಕ್ಷದ ಸ್ವತಂತ್ರವಲ್ಲ, ನಮ್ಮ ಜನರ ಸ್ವತಂತ್ರ. ಲಂಚ ಭ್ರಷ್ಟಾಚಾರ ನಿರ್ಮೂಲನೆಯೇ ದೊಡ್ಡ ಜನಸೇವೆ ಮತ್ತು ದೇಶ ಸೇವೆ. ಉತ್ತಮ ಸೇವೆಗೆ ಪುರಸ್ಕಾರ, ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ. ಲಂಚ ಎಂದರೆ ದರೋಡೆ, ಭ್ರಷ್ಟಾಚಾರ ಎಂದರೆ ದೇಶದ್ರೋಹ. ಲಂಚ ಭ್ರಷ್ಟಾಚಾರ ಮುಕ್ತ ಊರು, ತಾಲೂಕು, ರಾಜ್ಯ, ದೇಶ ನಮ್ಮದಾಗಲಿ. बोलो ಭಾರತ್ ಮಾತಾ ಕಿ. ಧನ್ಯವಾದಗಳು. ಭ್ರಷ್ಟಾಚಾರ ಇದ್ರೆ ಆರೋಗ್ಯಕ್ಕೆ ತೊಂದರೆ, ಆಸ್ಪತ್ರೆ ತಗೊಳ್ಳೋ ಮತ್ತು ಗುಣಾಗದಿದ್ರೆ ಕೆಲಸ ಸಾಯ್ತಾರೆ. ಲಂಚ ಭ್ರಷ್ಟಾಚಾರ ಸಮಾಜ
ರಂಗಮಯೂರಿ ಕಲಾಶಾಲೆಯಲ್ಲಿ ಪ್ರಥಮ ಬಾರಿಗೆ ಆರಂಗ ಆಟಿ ಔತಣ 2026 ನಡೀತಾ ಇದೆ. ನಮ್ಮ ಜೊತೆ ನಮ್ಮ ಸುದ್ದಿ ಕಚೇರಿಯ ಆಡಳಿತ ಮುಖ್ಯಸ್ಥರಿದ್ದಾರೆ. ಸರ್ ನಮಸ್ತೆ, ಹೇಗೆ ಅನಿಸ್ತದೆ ಸರ್ ಈ ಒಂದು ಕಾರ್ಯಕ್ರಮದ ಬಗ್ಗೆ? ಈ ಕಾರ್ಯಕ್ರಮದಲ್ಲಿ ಈಗ ಬಂದ ಮೇಲೆ 65 ಬಗೆ ಊಟ ಅಂತ ತಿಂಡಿ ಉಂಟು ಅಂತ ಹೇಳ್ತಾರೆ. ಕಾರ್ಯಕ್ರಮ ಭಾರಿ ಒಳ್ಳೆಯದಾಗಿದೆ. ಮಕ್ಕಳ ಕಾರ್ಯಕ್ರಮ, ಡ್ಯಾನ್ಸ್, ಆಟಿಕೂಟ ಭಾಳ ಚೆಂದಾಗಿದೆ. ಈ ಆಟಿಕೂಟದಲ್ಲಿ ಮಕ್ಕಳು ಭಾಳ ಎಂಜಾಯ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಪ್ರಥಮ ಆದ್ಯತೆ ಕೊಟ್ಟಿದ್ದಾರೆ, ಪೇರೆಂಟ್ಸ್ ಇದ್ದಾರೆ, ಎಲ್ಲರ ಕಾರ್ಯಕ್ರಮ ಮನೋರಂಜನೆ ಆಗಿದೆ. ಊಟದ ಮಾತ್ರ ನೋಡುವಾಗ, ಸಾಲು ನೋಡುವಾಗ, 65 ಬಗ್ಗೆ ಊಟ ನೋಡುವಾಗ ಅದನ್ನು ನೋಡುವಾಗ ಹೊಟ್ಟೆ ತುಂಬಿದೆ. ಅಷ್ಟು ಹೆಸರು ಹೇಗೆ ತಿನ್ನೋದು ಅಂತ ವಿಚಾರ ಆಗ್ತದೆ. ಆಟಿಕೂಟ ಒಳ್ಳೆಯದಾಗಲಿ, ಮಕ್ಕಳ ಪ್ರತಿಭೆ ಮುಂದೆ ಬರಲಿ. ಇವು ನಮ್ಮ ಲೋಕೇಶ್ ಗುರುಬೈಲ್ ನಮ್ಮ ಈ ಕಾರ್ಯಕ್ರಮ ಭಾಳ ಒಳ್ಳೆ ಕಾರ್ಯಕ್ರಮ ಮತ್ತು ಅವನಿಗೆ ಸಹಕಾರ ಕೊಟ್ಟರು. ಎಲ್ಲಿ ಕೂಡ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಹೆಸರು ಎಂತ ನಿಮ್ಮದು? ಶಾರ್ವರಿ. ಶಾರ್ವರಿ. ಇಲ್ಲಿ ಕ್ಲಾಸಿಗೆ ಬರ್ತೀರಾ? ನನಗೆ ಬರ್ತಾಳೆ, ನನ್ನ ತಂಗಿ ಬರ್ತಾಳೆ. ಫುಡ್ ಮಾಡಿದಾರ ಅವ್ರು ಸಹ ಯಾವ್ದಾದ್ರು? ಮಾಡಿದಾರ ಅಂತ ಮಾಡ್ಲಿಲ್ಲ. ಹೇಗಿದೆ ಫುಡ್? ಇದೆಲ್ಲ ತಿಂದಿದ್ದೀರಾ ಮೊದ್ಲೇ? ತಿಂದಿದ್ದೀರಾ? ಆ. ಹೇಗುಂಟು ಟೇಸ್ಟ್ ಎಲ್ಲ? ಚೆಂದ ಉಂಟು. ಚೆನ್ನಾಗುಂಟಾ? ಒಳ್ಳೆ ಆಗ್ತದೆ. ಹಾಯ್. ಹಾಯ್. ಹೆಸರು ಎಂತ? ಶಾರ್ವರಿ. ಎಷ್ಟನೇ ಕ್ಲಾಸ್? 6ನೇ. ಇಲ್ಲಿ ರಂಗಮಯೂರಿ ಕಲಾಶಾಲೆಯಲ್ಲಿ ಕಾರ್ಯಕ್ರಮ ನಡೀತಿದ್ದಲ್ಲ, ಹೇಗೆ ಅನಿಸ್ತು ಕಾರ್ಯಕ್ರಮ? ಖುಷಿ ಆಯ್ತು. ಖುಷಿ ಆಯ್ತಾ? ಫುಡ್ ಎಲ್ಲ ಹೇಗಿದೆ? ಚೆನ್ನಾಗಿದೆ. ನೀವ್ ಯಾವ್ದಾದ್ರು ಪ್ರಿಪೇರ್ ಮಾಡಿದೀರಾ? ಪ್ರಿಪೇರ್ ಮಾಡಿದೀರಾ? ಏನ್ ಪ್ರಿಪೇರ್ ಮಾಡಿದ್ರಿ? ಹಪ್ಪಳ ಮತ್ತು ಹಪ್ಪಳ. ಸರಿ. ಹಾಯ್. ಹಾಯ್. ಹೆಸರು ಎಂತ ನಿಮ್ದು? ವರ್ಣಿಕಾ. ಹೇಗಿತ್ತು ಕಾರ್ಯಕ್ರಮ ಎಲ್ಲ? ಚಂದಿತ್ತು. ಬೆಳಿಗ್ಗೆನೆ ಬಂದಿದ್ದೀರಾ? ಗೀ ರೈಸ್ ತಿಂತ ಇದ್ರಲ್ಲ, ಹೇಗಿದೆ ಟೇಸ್ಟ್? ಚಂದಿದೆ. ಚೆನ್ನಾಗಿದೆ. ನೀವು ಸಹ ಫುಡ್ ಪ್ರಿಪೇರ್ ಮಾಡಿದೀರಾ? ಯಾವ್ದು? ಪಾಲಕ್ ಪಲಾವ್. ಯಾರು ಮಾಡಿದ್ದು? ಅಮ್ಮ. ಅಮ್ಮ. ಸರಿ. ಫುಡ್ ಎಲ್ಲ ಚೆನ್ನಾಗಿತ್ತಲ್ಲ? ನಮ್ಮ ಜೊತೆ ಇಲ್ಲಿ ವೆಂಕಪ್ಪಗೌಡ ಸರ್ ಅವರಿದ್ದಾರೆ. ಸರ್ ಹೇಗಿತ್ತು ಕಾರ್ಯಕ್ರಮ? ಕಾರ್ಯಕ್ರಮ ತಟ್ಟೆಯಲ್ಲಿ ಈಗ ಹಾಕ್ಕೊಂಡಿದ್ದೇನೆ. ಸುಮಾರು ಒಂದು 10-15 ಬಗ್ಗೆ ಈಗ ಹಾಕ್ಕೊಂಡಿದ್ದೇನೆ. ನಾವು ಆಟಿ ಉತ್ಸವ ಕಾರ್ಯಕ್ರಮ ನಾನು ನೋಡಿದ್ದೇನೆ ಬೇರೆ ಕಡೆ ಆಚರಣೆ ಮಾಡುವಂಥ. ಆದರೆ ಅದು ಒಂದೇ ಕಡೆಯಲ್ಲಿ ಅಡಿಗೆ ಮಾಡಿ ಬಡಿಸತಕ್ಕ ವಿವಿಧ ಖಾದ್ಯಗಳನ್ನು ತಯಾರು ಮಾಡಿ ಬಡಿಸತಕ್ಕಂಥ ಕಂಡಿದ್ದೇನೆ. ಆದರೆ ಇಲ್ಲಿನ ವಿಶೇಷತೆ ಅದಕ್ಕೂ ಇದಕ್ಕೂ ತುಂಬ ವಿಶೇಷತೆ ಇದೆ, ವ್ಯತ್ಯಾಸಗಳಿದೆ ಮತ್ತು ವಿಶೇಷತೆ ಇದೆ ಅಂತ ನಾನು ಕಂಡುಕೊಂಡಿದ್ದೇನೆ. ಕಾರಣ ಯಾಕೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಮಕ್ಕಳಿದ್ದಾರೆ. ಮಕ್ಕಳ ಪೋಷಕರು ಸುಮಾರು ಒಂದು 50-50ಕ್ಕಿಂತ ಜಾಸ್ತಿ ವೆರೈಟಿಯ ಅಡಿಗೆಗಳನ್ನು ಅವರ ಮನೆಗಳಲ್ಲಿ ತಯಾರು ಮಾಡಿಕೊಂಡು ತಂದು ಇಲ್ಲಿ ಉಣಬಡಿಸತಕ್ಕಂಥ ಕೆಲಸ ಮಾಡಿದ್ದಾರೆ. ಅಂದರೆ ಇದು ವಿಶೇಷತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಂದರೆ ಬೇರೆ ಕಡೆಯಲ್ಲಿ ಮಾಡುವಾಗ ಯಾವುದೋ ಒಬ್ಬ ಬಾಣಸಿಗೆಯನ್ನು ಮಾಡತಕ್ಕಂಥದ್ದು, ಇದು ಹಾಗಲ್ಲ. ಇದು 50 ಮನೆಯವರು ಅವರವರ ಟೇಸ್ಟಿಗೆ ಅನುಗುಣವಾಗಿ ಮಾಡಿರತಕ್ಕಂಥ ಇವತ್ತು ಉಣಬಡಿಸಿರತಕ್ಕಂಥ ಭಾರಿ ವಿಶೇಷತೆ. ಹಾಗಾಗಿ ಇದು ಒಳ್ಳೆಯ ಕಾರ್ಯಕ್ರಮ. ನಾನು ಈಗಾಗಲೇ ಹೇಳಿದ್ದೀನಿ, ಈ ಕಾರ್ಯಕ್ರಮ ಬರುವ ವರ್ಷ ಕೂಡ ಆಗಬೇಕಂತ ಆಗ್ರಹ ಮಾಡ್ತೇನೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಹೇಗಿದೆ ಟೇಸ್ಟ್ ಎಲ್ಲ? ಚೆನ್ನಾಗಿದೆ. ಸೊ ಇಷ್ಟರ ತನಕ ಚೆನ್ನಾಗಿದೆ, ಇನ್ನು ಚೆನ್ನಾಗಿರ್ಬೋದು ಇದೆ. ಸರ್ ನಿಮ್ದು ಹೆಸರು? ಹಲೋ, ನನ್ನ ಹೆಸರು ರೂಪಾಕ್ಷ ಅಂತೇಳಿ. ಹೇಗಿತ್ತು ಸರ್ ಕಾರ್ಯಕ್ರಮ ಎಲ್ಲ? ಕಾರ್ಯಕ್ರಮ ಭಾರಿ ಸುಗಮವಾಗಿ ನಡೆದಿದೆ. ಮತ್ತು ಇದು ಇವತ್ತು ಈ ವರ್ಷದಲ್ಲಿ ಇದು ಪ್ರೋಗ್ರಾಮಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಇಷ್ಟವರೆಗೆ ಜನಸಂಖ್ಯೆ ಜಾಸ್ತಿ ಇದ್ದಿಲ್ಲ, ತುಂಬ ಜನ ಇದ್ದಾರೆ. ಬಟ್ ಬರೋ ವರ್ಷಕ್ಕೆ ಇದೊಂದು ಚೇಂಜ್ ಆಗ್ಬೋದು, ಇನ್ನೂ ಜಾಸ್ತಿ ಆಗ್ಬೋದು. ಆವಾಗ ನಾವು ಪ್ಲೇಸ್ ಎಲ್ಲ ಚೇಂಜ್ ಆಗ್ಬೋದು ಅಂತ ಕಾಣುತ್ತೆ ಅಲ್ವಾ. ಮತ್ತು ಸೂಪರ್ ಆಗಿದೆ ಸರ್. ಮತ್ತು ಲೊಕೇಶನ್ ನಮಗೆ ಬರೀ ಆತ್ಮೀಯರು. ನಾವು ಸ್ಟಾರ್ಟಿಂಗಲ್ಲಿ ಇದ್ದೀವಿ, ಇನ್ನೂ ಸಹ ಅಷ್ಟೇ. ಇನ್ನೂ ಜನಸಂಖ್ಯೆ ಜಾಸ್ತಿ ಬರ್ತವೆ. ನಮ್ಮ ಮಕ್ಕಳು ನಾವು ಸಹ ಹಾಗೆ ಕೆಲವು ಜನ ನಾವು ಪ್ರೊಫೆಷನ್ ಮಾಡ್ತಾ ಇದ್ದೀವಿ. ಒಳ್ಳೆ ಇದು ಲೈಕ್ಲಿ ಆಗುತ್ತೆ. ಫುಡ್ ಫೈನ್ ಉಂಟು. ನಮ್ಮದು ಪಡ್ಡು ಮಾಡಿದ್ದೀವಿ, ನಮ್ಮ ಮನೆಯಿಂದ ಪಡ್ಡು ಮಾಡಿದ್ದೀವಿ. ಮತ್ತು ನಮ್ಮ ಮಕ್ಕಳು 2 ಇದ್ದಾರೆ, ಅವರು ಸಹ ಹಾಗೆ ಡ್ಯಾನ್ಸ್ ಕ್ಲಾಸಲ್ಲಿ ಸೂಪರಾಗಿ ಮಾಡ್ತಿದ್ದಾರೆ. ಈಗ ಅವರು ಈಗ PUC ಹೋದ ಮೇಲೆ ಆದ್ರೂ ಇಲ್ಲಿಗೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ಇದು ಬರ್ತದೆ. ಫುಡ್ ಬಗ್ಗೆ ನಾವು ಹೇಳುವುದಾದ್ರೆ ಫುಡ್ ಬಗ್ಗೆ ವೆಲ್ ಆ್ಯಂಡ್ ಗುಡ್. 65 ಐಟಮ್ ಉಂಟು ಅಂತ ಕಾಣುತ್ತೆ. ಸೂಪರ್. ನಮ್ಮ ಹೆಸರು ನಿಮ್ದು? ಎಲ್ರಿಗೂ ನಮಸ್ತೆ. ನಾನು ನವ್ಯ ದಿನೇಶ್ ಕೊಯ್ಕುಳಿ. ನನಗೆ 1 ವಾರಕ್ಕೆ ಮೊದಲು ಲೊಕೇಶನ್ ಈ ಥರ ಫಂಕ್ಷನ್ ಇದೆ ಬನ್ನಿ ಅಂತ ಹೇಳಿದರು. ಮೊನ್ನೆ ಯಕ್ಷಗಾನಕ್ಕೆ ಹೇಳಿ ಕೂಡ ನಾನು ಬಂದಿರಲಿಲ್ಲ, ಹಾಗೆ ಇವತ್ತು ಬರುವ ಅಂತೇಳಿ. ಮತ್ತು ಎಲ್ಲರೂ ಮಕ್ಕಳ ಪ್ರೋಗ್ರಾಮ್ ಅಂತ ಹೇಳಿದ ಕಾರಣ ಮಗನನ್ನು ಸಹ ಕರ್ಕೊಂಡು ಬಂದೆ. ಖುಷಿ ಆಯಿತು ಪ್ರೋಗ್ರಾಮ್ ನೋಡಿ. ಬರುವಾಗ ಸ್ವಲ್ಪ ಲೇಟ್ ಆಯಿತು, ಆದರೂ ಫುಡ್ ಎಲ್ಲ ತುಂಬ ವೆರೈಟಿ ಇದೆ, ಒಳ್ಳೇದು ಮಾಡಿದ್ದಾರೆ. ಟೇಸ್ಟ್ ನೋಡ್ತಾ ಇದ್ದೇವೆ, ಪರವಾಗಿಲ್ಲ. ಎಲ್ಲ ಈಗ ಫಸ್ಟ್ ರೌಂಡ್ ಆಯಿತು, ಚೆನ್ನಾಗಿದೆ. ಇನ್ನು ಎಂಡ್ ತನಕ ಹೋಗ್ಬೇಕಷ್ಟೇ. ಥ್ಯಾಂಕ್ ಯು ಎಲ್ರಿಗೂ ಕೂಡ ಥ್ಯಾಂಕ್ಸ್. ಇವತ್ತು ನಾವಿಲ್ಲಿ ಆಟಿ ಉತ್ಸವ ಅಂತ ಅರಂಗ ಅಂತ ನಮ್ಮ ರಂಗಮಯೂರ ಕಡೆಯಿಂದ ನಾವು ಆಟಿ ಉತ್ಸವದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚು ಮಂದಿಯು ಐಟಮು ತುಂಬ ಸುಮಾರು ಹೇಳಿದರೆ ಒಂದು 60 ಐಟಮಿಗಿಂತ ಹೆಚ್ಚು ಐಟಮ್ ನಮ್ಮೊಂದಿಗೆ ಬಂದಿದೆ. ಎಲ್ಲರೂ ನಮಗೆ ಗೊತ್ತಿಲ್ಲದ ಐಟಮ್ ಎಲ್ಲ ಉಂಟು. ಹಾಗೆ ನಮ್ಮ ಇಲ್ಲಿ ರಂಗಮಯೂರಿ ಎಲ್ಲ ಪೋಷಕರು ಎಲ್ಲ ಸಂಗೀತ ಕ್ಲಾಸ್ ಇರ್ಬೋದು, ಸುಗಮ ಶಾಸ್ತ್ರೀಯ ಸಂಗೀತ ಇರ್ಬೋದು, ಹಾಗೆ ಡ್ಯಾನ್ಸ್, ಭರತನಾಟ್ಯ, ಡ್ರಾಯಿಂಗ್ ಕ್ಲಾಸಿನ ಎಲ್ಲ ಇದು
ಪೋಷಕರು ಮತ್ತು ಮಕ್ಕಳು ಒಟ್ಟು ಸೇರುವಂಥ ಒಂದು ಕಾರ್ಯಕ್ರಮ. ತುಂಬ ಸಂತೋಷದಿಂದ ಈ ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೋಕೇಶ್ ಅಣ್ಣನೊಂದು ಕನಸು ಅರಂಗ ಅಂತ ಇಟ್ಟಿದ್ದಾರೆ. ಅರಂಗ ಅಂತ ಹೇಳಿದರೆ ಮಲಯಾಳದಲ್ಲಿ ಇದು ಎಂತ ಅರಂಗೇಟಂ ಹೇಳ್ತೇವೆ. ಇಲ್ಲಿ ರಂಗಮಯೂರಿಯಲ್ಲಿ ಪ್ರಥಮವಾಗಿ ಈ ಆಟಿ ಉತ್ಸವದ ಅರಂಗೇಟಂ ಆಗ್ತಾ ಉಂಟು. ಹಾಗೆ ಇಲ್ಲಿ ಬಂದಂಥ ಎಲ್ಲ ಪೋಷಕರಿಗೂ ಹಾಗೂ ಎಲ್ಲ ಅಭಿಮಾನಿಗಳಿಗೂ ಹಾಗೂ ಸುದ್ದಿ ಮಾಧ್ಯಮದವರಿಗೂ ಹಾಗೆ ಇಲ್ಲಿ ಆಗಮಿಸಿದ ಎಲ್ಲ ಪುಟಾಣಿಗಳಿಗೂ ಹಾಗೆ ವಿವಿಧ ಬಗೆಯ ಖಾದ್ಯಗಳನ್ನು ತಂದ ಅಂತಹ ಪೋಷಕರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಎಲ್ಲ ಪ್ರೀತಿ ವಿಶ್ವಾಸ ಹೀಗೆ ಮುಂದುವರಿಲಿ. ಎಲ್ಲರೂ ಬರ್ತಾ ಇರಿ ರಂಗಮಯೂರಿಗೆ. ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸದಾ ಇರಲಿ. ಸೌಮ್ಯ ಅಲಂಕಲ್ಯ. ಕಾರ್ಯಕ್ರಮ ನಡೀತಾ ಇದೆ ಅಲ್ಲ ರಂಗಮಯೂರಿ ಕಲಾವಿದರು, ಹೇಗೆ ಅನಿಸ್ತಾ ಉಂಟು? ತುಂಬಾ ಖುಷಿ. ನಾವು ರಂಗಮಯೂರಿಯಿಂದ ಸಾಧಾರಣ ಎಷ್ಟು ವರ್ಷದಿಂದ ನಾವು ಒಟ್ಟಿಗಿರೋರು. ತುಂಬಾ ಖುಷಿ ಆಗ್ತಾ ಉಂಟು ಎಲ್ಲರೂ ನೋಡ್ಬೇಕಾದ್ರೆ, ಎಷ್ಟು ಐಟಮ್ ನೋಡ್ಬೇಕಾದ್ರೆ, ಎಲ್ಲರೂ ಎಷ್ಟು ಕಷ್ಟಪಟ್ಟುಕೊಂಡು ಈ ಮಳೆಗೆ ಬಂದಿರ್ತಾರೆ ಅಂತ ಹೇಳುವಂಥದ್ದು ತುಂಬಾ ಖುಷಿ. ಅಂದ್ರೆ ಎಲ್ಲರೂ ಯಾವುದೇ ಇಷ್ಟು ಮಳೆ ಇದ್ರೂ ಕೂಡ ಒಂದು ಕಷ್ಟಪಡದೆ ಖುಷಿಯಿಂದ ಬಂದ್ರಲ್ಲ, ಅದೊಂದು ನಮಗೊಂದು ಖುಷಿ. ಅದು ತುಂಬಾ ಐಟಮ್ಸ್ ಉಂಟು. ಹೌದು. ಹೌದು. ನನ್ನ ಹೆಸರು ಸುನಂದ ಶೆಟ್ಟಿ ಅಂತೇಳಿ. ನಾನು ಈ ರಂಗಮಯೂರಿಯಲ್ಲಿ ಸ್ಟೂಡೆಂಟ್ ಹೌದು, ಪೋಷಕರು ಹೌದು, ಎಲ್ಲವೂ ಹೌದು. ಮತ್ತೆ ಇವತ್ತಿನ ಈ ಆಟಿ ಖಾದ್ಯಗಳನ್ನು ನೋಡುವಾಗ ಬಹಳ ಖುಷಿ ಆಗ್ತಾ ಇದೆ. ಇಷ್ಟೊಂದು ಐಟಮ್ ನಾವು ಈ ರೀತಿಯಾಗಿ ಆಟಿ ಆಚರಣೆಯನ್ನ ನೋಡ್ಲಿಲ್ಲ. ಇದೊಂದು ವಿಭಿನ್ನವಾದ ಎಲ್ಲರನ್ನ ಒಗ್ಗೂಡಿಸುವ ಒಂದು ಲೋಕೇಶ್ ಸರ್ ಅವರ ಒಂದು ಸಾಹಸ. ಅಂದ್ರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಭಾರಿ ಖುಷಿ ಆಯ್ತು. ನಮಸ್ತೆ. ನಮಸ್ತೆ. ಭವ್ಯಶ್ರೀ ಅಂತ ಮಗ. ಹೇಗೆ ಅನಿಸ್ತು ಕಾರ್ಯಕ್ರಮ? ಹೇಗೆ ಅನಿಸ್ತು? ಒಳ್ಳೆದಿತ್ತು. ಫುಡ್ ಎಲ್ಲ ಫುಡ್ ಸೂಪರ್. ನೀವು ಕೂಡ prepare ನಾವು ಮಾಡಿದ್ರಾ? ಮಾಡಿದ್ದೇವೆ. ಪಾಲಪ್ಪ ಅಂತೇಳಿ. ನಾವು ಮಲಯಾಳಿಸ್. ಇದು ಫಸ್ಟ್ ನನ್ನ ಈಗ ಆಟಿ ಉತ್ಸವಕ್ಕೆ ಬಂದದ್ದು. ಹೌದೌದು, ಹೇಗೆ ಅನಿಸಿತು? ಒಳ್ಳೇದನ್ಸಿದೆ. Food ಎಲ್ಲ ಹೌದು, ಖುಷಿ ಆಗ್ತಾ ಇದೆ. ನಮ್ಮ ಹೆಸರು ಮೀನು ಅಂತ. ಹೇಗಿತ್ತು ಕಾರ್ಯಕ್ರಮ? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನನಗೆ ಸರ್ ಇದ್ದಾರಲ್ಲ, ಸರ್ ನಾನು ಆಕ್ಚುಲಿ ಪ್ಲೇ ಹೋಮ್ ಟೀಚರ್. ಲಾ ಕಾಲೇಜ್ ಅಪೋಸಿಟ್ ಚಿಗುರು ಚೈತನ್ಯ ಚಿಗುರು ಪ್ಲೇ ಹೋಮ್ ಅಂತ ಇದೆ, ಅದ್ರದ್ದು ಓನರ್. ಸರ್ದು ಮಗ ನನ್ನ ಪ್ಲೇ ಹೋಮಿಗೆ ಬರ್ತಾ ಇದ್ದಾನೆ. ಹಾಗೆ ಅವರು ಮೊನ್ನೆಯಿಂದ ಇನ್ವೈಟ್ ಮಾಡ್ತಾ ಇದ್ರು. ಹಾಗೆ ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು. ತುಂಬಾ ಖುಷಿ ಆಯ್ತು ನನಗೆ. ಫುಡ್ ಎಲ್ಲ ಹೇಗೆ ಉಂಟು? ತುಂಬಾ ಚೆನ್ನಾಗಿದೆ. 65 ಏನು ಐಟಮ್ಸ್ ಇದೆ? ಹೌದು ಹೌದು, ಟ್ರೈ ಮಾಡ್ತಾ ಇದ್ದೇನೆ. ಎಲ್ಲ ಟೇಸ್ಟಿ ಆಗಿದೆ, ತುಂಬಾ ಚೆನ್ನಾಗುಂಟು. ತುಂಬಾ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು. ಫಸ್ಟ್ ಟೈಮ್ ಆಟಿ ಉತ್ಸವಕ್ಕೆ ಬಂದಿರೋದು. ತುಂಬಾ ಖುಷಿ ಆಯ್ತು. ಹೇಗುಂಟು ಫುಡ್ ಎಲ್ಲ? ಸೂಪರ್ ಉಂಟು. ಈ ಒಂದು ಆರಂಗ ಆಟಿ ಔತಣ ಕಾರ್ಯಕ್ರಮವನ್ನು ಇಷ್ಟೊಂದು ಸಂಭ್ರಮದಲ್ಲಿ ಆಯೋಜನೆ ಮಾಡಿರುವಂತಹ ಲೋಕೇಶ್ ಶೂರ್ಬೈಲ್ ಸರ್ ಅವರಿದ್ದಾರೆ. ಸರ್, ಹೇಗೆ ಅನಿಸ್ತದೆ? ಹೇಗೆ ನಡೀತು ಕಾರ್ಯಕ್ರಮ? ಚೆನ್ನಾಗಾಯ್ತು ಮೇಡಮ್, ನೀವೆಲ್ಲ ಬಂದಿದ್ದೀರಿ, ಖುಷಿ ಆಯಿತು. ಮೊದಲಿಗೆ ಸುದ್ದಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು. ನಾನು ಲೋಕೇಶ್ ಶೂರ್ಬೈಲ್ ಅಂತೇಳಿ ರಂಗಮಯೂರಿ ಕಲಾ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಬಹುಶಃ ಇದು ನಾವೆಲ್ಲ ಕಡೆ ಇವತ್ತು ಆಟಿ ಕೂಟವನ್ನು ಮಾಡ್ತಾ ಇದ್ದೇವೆ. ಅದು ಒಂದೊಂದು ಜನಾಂಗಕ್ಕೆ ಸಂಬಂಧಪಟ್ಟಂಥ ಕೂಟಗಳಲ್ಲಿ ನಾವು ನೋಡೋದು ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಹಾಗೆ ಆಗಿದೆ. പക്ഷേ ಆದರೆ ನಮ್ಮಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಮಕ್ಕಳುಗಳು ಬರ್ತಾರೆ. ಅವರಿಗೆಲ್ಲರಿಗೂ ಸೇರಿ ಒಂದು ಚಂದವಾಗಿ ಒಂದು ಖುಷಿಯಿಂದ ಗಮ್ಮತ್ತು ಮಾಡಿಕೊಂಡು ಒಂದು ಊಟ ಮಾಡುವಂಥ ಒಂದು ದೊಡ್ಡ ಕೆಲಸ ಕೈ ಹಾಕಿದೆ. ಅರಂಗ ಅಂತ ಹೇಳಿದರೆ ಆರಂಭದ ರಂಗ ಪ್ರವೇಶಕ್ಕೆ ನಾವು ಅರಂಗ ಅಂತ ಹೇಳ್ತೇವೆ. ಇದು ರಂಗಮಯೂರಿ ಕಲಾಶಾಲೆಯಲ್ಲಿ ಮೊದಲ ಬಾರಿಗೆ ನಾವು ಒಂದು ಪ್ರಯತ್ನ ಮಾಡಿದ್ದು. ತುಂಬ ಯಶಸ್ವಿ ಆಯಿತು. ನಾವು ನೆನೆಸಿಕೊಂಡಿದ್ದಕ್ಕಿಂತ ಯಶಸ್ವಿ ಆಯಿತು. ಎಲ್ಲ ಮಕ್ಕಳು ಮನೆಯವರು ಮಾಡಿಕೊಂಡು ಬಂದಿರುವಂಥ ತಿಂಡಿ ತಿನಿಸುಗಳು ಹೆಚ್ಚು ಕಮ್ಮಿ 60ಕ್ಕೂ ಹೆಚ್ಚು ಬಗೆಯ ದೇಸಿ ಖಾದ್ಯಗಳು ನಮ್ಮ ಮುಂದೆ ಇತ್ತು. ಎಲ್ಲರೂ ಖುಷಿಪಟ್ಟರು. ಅದಕ್ಕಿಂತ ಇದು ನನ್ನ ಖುಷಿಗಿಂತ ಎಲ್ಲರೂ ಖುಷಿ ಅಂತ ಹೇಳ್ಕೊಳ್ಳೋದೇ ನನಗೆ ತುಂಬ ನೋಡಿದ್ರಲ್ಲ ಯಾವ ರೀತಿಯ ಒಂದು ಕಾರ್ಯಕ್ರಮ ಇಷ್ಟೊಂದು ಸಂಭ್ರಮದಲ್ಲಿ ನಡೀತು. ಹಾಗೆ ಯಾವ ರೀತಿಯ ಖಾದ್ಯಗಳು, ಬೇರೆ ಬೇರೆ ರೀತಿಯ ಖಾದ್ಯಗಳೆಲ್ಲ ಇತ್ತು, ತಯಾರು ಮಾಡಿ ತಂದಿದ್ರು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ವಿಡಿಯೋ. ಕ್ಯಾಮರಾ ಪರ್ಸನ್ ಕೌಶಿಕ್ ರಾಂಬಳ್ಳಗ ಜೊತೆ ನಾನು ಪ್ರಜ್ಞಾ ಸಾಲನ್ ಕೇರ್ಪಳ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ.
It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.